ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಏನು ವ್ಲಾಗ್ ಅಂತ ನೋಡ್ತಿರ್ತೀರ. ಸೊ ಇಟ್ಸ್ ಜಸ್ಟ್ ಅ ರ್ಯಾಂಡಮ್ ಡೈಲಿ ವ್ಲಾಗ್ ಥರನೇ. ಇಟ್ಸ್ ನಾಟ್ ಡೈಲಿ ಆಲ್ಸೋ. ಸೊ ಸಮಥಿಂಗ್ ನಾವು ರ್ಯಾಂಡಮ್ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಸೊ ಅದೇನು ಕ್ಲಾರಿಫಿಕೇಷನ್ ವ್ಲಾಗ್ ಆದಮೇಲೆ ನಾನು ಯಾವುದೇ ಥರದ ವ್ಲಾಗ್ ಪೋಸ್ಟ್ ಮಾಡಲಿಕ್ಕೆ ಆಗಿಲ್ಲ. ಬಿಕಾಸ್ ಕೆಲವೊಂದು ಪರ್ಸ್ನಲ್ ಇಶ್ಯೂಸ್ ಇರುತ್ತೆ ಅಲ್ವಾ. ಸೊ ಲೈಕ್ ಎಲ್ಲರೂ ಯಾವಾಗಲೂ ಒಂದೇ ಥರ ಖುಷಿಯಾಗಿರೋದಕ್ಕಾಗಲ್ಲ. ಸೊ ಅಲ್ಲಿ ಇಲ್ಲಿ ಒಂಚೂರು ಬೇಜಾರೆಲ್ಲ ಇರುತ್ತಲ್ಲ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ನಾನು ನನ್ನ ಟೈಮ್ ತಗೊಂಡಿದ್ದೆ. ಬಿಕಾಸ್ ಏನಂತಾರೆ, ಓಕೆ ಫರ್ಗೆಟ್. ಸೊ ಎಸ್, ಸೊ ನಾವು ಓಕೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಒಬ್ಬರು ಯಾರೋ ಕಮೆಂಟಲ್ಲಿ ಕೇಳಿದರು, ಲೈಕ್ ಮಂತ್ರಾಲಯನಲ್ಲಿ ನೀರಿದೆಯಾ, ಸ್ನಾನ ಮಾಡಲಿಕ್ಕೆಲ್ಲ ಫೆಸಿಲಿಟಿ ಇದೆಯಾ ಅಂತ. ಕೇರಳದಿಂದ ಒಬ್ಬರು. ಐ ಆಮ್ ರಿಯಲಿ ಹ್ಯಾಪಿ. ಅದು ಕೇರಳದಿಂದ ನೋಡ್ತಿದ್ದೀರಾ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಎಸ್, ನೀರು ಇದೆ, ಬಟ್ ಅಲ್ಲಿ ದೇವಸ್ಥಾನ ನೀರು ಅಂತೆಲ್ಲ ಏನೂ ಇಲ್ಲ. ಅದನ್ನು ಕಲ್ಯಾಣಿ ಅಂತೆಲ್ಲ ಹೇಳ್ತಾರಲ್ಲ, ಅದರಲ್ಲಿ ಒಂದು ಸ್ವಲ್ಪ ಕೂಡ ನೀರಿಲ್ಲ. But yes, if you go to like if you take the rooms, whatever the facilities of is, it's there over there for the rooms and all. Yes, you will definitely get water. You can for having bath and all, there is no worries. But only if you choose an option for rooms. ಸೊ ಅವರು ಇಂಗ್ಲೀಷಲ್ಲಿ ಮೆಸೇಜ್ ಹಾಕಿದ್ರು. ಸೊ ಮೇ ಬಿ ಅದಕ್ಕೇ ನಾನು ಇಂಗ್ಲೀಷಲ್ಲೇ ಹೇಳ್ತಾ ಇದ್ದೀನಿ. ಸೊ ನೀವು ಎಸ್, ಡೆಫಿನೆಟ್ಲಿ ನೀರು ಫೆಸಿಲಿಟೀಸ್ ಎಲ್ಲ ತುಂಬ ಜಾಸ್ತಿ ಇದೆ. ಬಟ್ ಏನಂದರೆ ನೀವು ರೂಮ್ ತೊಗೋಬೇಕಾಗತ್ತೆ. ದೇವಸ್ಥಾನ ನೀರು, ಕಲ್ಯಾಣಿ ಹತ್ರ ಎಲ್ಲ ನೀರಲ್ಲಿ ಒಂಚೂರು ಎಲ್ಲ ಕಂಪ್ಲೀಟ್ಲಿ ಡ್ರೈ ಆಗಿದೆ. ಸೊ ಎಸ್, ನೀವು ರೂಮ್ ತೊಗೊಂಡು ಹೋದರೆ ಸ್ನಾನ ಮಾಡಲಿಕ್ಕೆ ಅದಕ್ಕೆಲ್ಲ ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ಇಟ್ಸ್ ಆಲ್ ಸೇಫ್, ಇಟ್ಸ್ ಗುಡ್, ಇಟ್ಸ್ ವೆರಿ ನೈಸ್. ವಿಸಿಟ್ ಮಾಡಿ, ಚೆನ್ನಾಗಿದೆ. ಹಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ನಿಮ್ಮ ಮಂತ್ರಾಲಯ ಟ್ರಿಪ್ ಅಂತ. ಆ್ಯಂಡ್ ಇನ್ ಇನ್ಸ್ಟಾಗ್ರಾಮ್ ಆಲ್ಸೋ ನನ್ನ ಒಂದು ಮಂತ್ರಾಲಯ ರೀಲ್ ಬಂದುಬಿಟ್ಟು 100K ಪ್ಲಸ್ ವ್ಯೂಸ್ ಹೋಗಿದೆ. ಆಲ್ಸೋ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ನೀವು ಏನಾದರೂ ರೀಲ್ಸ್ ಮಾಡಿದ್ರೆ ಬೇಸ್ಡ್ ಆನ್ ನನ್ನ ರೀಲ್ ಆಡಿಯೋ ಯೂಸ್ ಮಾಡಿ ನನ್ನ ಟ್ಯಾಗ್ ಮಾಡಿ ನನ್ನ ಸ್ಟೋರಿಗೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಲ್ಸೋ ಇವತ್ತೊಂದು ರೆಸಿಪಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ಸೋ ಒಂದು ನನ್ನ ಸಜೆಷನ್ ನಾನು ಕೇಳ್ಕೋಬೇಕು ಅಂತ ಅಂದರೆ ಲೈಕ್ ನಾನು ಎಲ್ಲ ಬ್ಲಾಗಲ್ಲಿ ಒಂದೊಂದು ರೆಸಿಪಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನು ಅನಿಸುತ್ತೆ ಅಂತ ನನಗೆ ತಿಳಿಸಿ. ಸೊ ದಟ್ ನಾನು ಕಾಮೆಂಟ್ಸ್ನ ನೋಡಿ ತಿಳ್ಕೊತೀನಿ. ಸೊ ಎಸ್, ರೆಸಿಪೀಸ್ ಪೋಸ್ಟ್ ಮಾಡಬೇಕಾ ಏನು ಅಂತ. ಓಕೆ, ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಬಂದು ನನ್ನ ಸಿಸ್ಟರ್ ಯುಗಾದಿ ಹಬ್ಬಕ್ಕೆ ಅಂತ ಪರ್ಚೇಸ್ ಮಾಡಿದ್ದಾಳೆ. ಅಂದರೆ ಇದೊಂದು ಫ್ಲವರ್ ಬುಟ್ಟಿ. ಎಸ್, ಇದೊಂದು ಫ್ಲವರ್ ಬುಟ್ಟಿ. ಎಷ್ಟು ಗ್ರಾಮ್ ಐತೆ ಕಣೆ? 259 ಗ್ರಾಮ್ಸ್ ಸಿಲ್ವರಿಂದು. ಸೊ ಎಸ್, ಹೀಗಿದೆ. ತುಂಬ ಕ್ಯೂಟಾಗಿದೆ. ಎಸ್, ಸೊ ನೈಸ್. ಫ್ಲವರ್ ಬುಟ್ಟಿ ಯುಗಾದಿ ಹಬ್ಬಕ್ಕೆ ಇಡೋದಕ್ಕೆ. ನಮ್ಮ ಅಕ್ಕಗೆ ಈ ದೇವ್ರ ಸಾಮಾನು ಇದೆಲ್ಲ ಸಿಲ್ವರ್ ಸಾಮಾನೆಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ವೀಕ್ಲಿ ಒನ್ಸ್ ಆದರೂ ಹೋಗ್ಬಿಟ್ಟಿರ್ತಲ್ಲ ಏನಾದರೂ ಒಂದು ತರಕ್ಕೆ. ಸೊ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಎಸ್, 259 ಗ್ರಾಮ್ಸ್ ಇದೆ. ಓಕೆ, ಸೊ ನಾವಿವತ್ತು ಪಲಾವ್ ರೆಸಿಪಿ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕ ಮಾಡ್ತಾ ಇರ್ತಾಳೆ. ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ನಮ್ಮ ಅಕ್ಕ ಹೊರಗೆ ಹೋದ್ಲು ಅಂತ ವಾಪಸ್ ಬಂದ್ಬಿಟ್ಲು ಗೈಸ್. 2 days ಕೂಡ ಇದ್ದಿಲ್ಲ ಗೈಸ್, 2 days. ಶಿ ಈಸ್ ಬ್ಯಾಕ್ ಅಗೇನ್. ಸೊ ನಾವಿವತ್ತು ಡಿನ್ನರಿಗೆ ಪಲಾವ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಆಲ್ಸೋ ಸೊಪ್ಸಾರು ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನಿಗೆ ಅಂತ. ನಮ್ಮಪ್ಪ ಈ ಪಲಾವು, ರೈಸ್ ಐಟಮ್ಸು, ಬಾತ್ಗಳು ಇವೆಲ್ಲ ಏನು ತಿನ್ನಲ್ಲ. ನಮ್ಮಪ್ಪ ಬರೀ ಮುದ್ದೆ, ಸಾರು, ಅನ್ನನೂ ತಿನ್ನಲ್ಲ. ಏನಾದರೂ ಹಾಕ್ ಬಾ. ಎಸ್, ಹೋಲ್ ಸ್ಪೈಸಸ್, ಹೋಲ್ ಗರಂ ಮಸಾಲ ಸ್ಪೈಸಸ್ ವಿತ್ ಏನದು ಕಸ್ತೂರಿ ಮೇಥಿ ಹಾಕಿ. ಅಲ್ಲಿ ನೋಡಿ ಆಯ್ಸು, ತಿರ್ಗಾ ಹೊಡಿತಾಳವಳು. ಹೊಡೆದಾಕ್ಬಿಡ್ತೀನಿ ಅಲ್ಕ, ಬರೀ ಹೊಡಿತಾನೆ ಇರ್ತಾಳೆ. ಆದಮೇಲೆ ನೆಕ್ಸ್ಟ್ ಈರುಳ್ಳಿ.
ಇದು ಏನು ಹೋಲ್ ಗರಂ ಮಸಾಲ ಸ್ಪೈಸಸ್ ಹಾಕಿದಾಗ ಅದೊಂದು ಸ್ಮೆಲ್ ಬರುತ್ತಲ್ಲ, ಫ್ರೇಗ್ರೆನ್ಸ್ ಸಖತ್ತಾಗಿರುತ್ತೆ. ಇದರಲ್ಲಿ ನೀವು ಕಸ್ತೂರಿ ಮೇಥಿ ಆ್ಯಡ್ ಮಾಡಿದ್ರು ಇನ್ನೂ ಸಖತ್ತಾಗಿರುತ್ತೆ ಸ್ಮೆಲ್ಲು. ಆನಿಯನ್ ಈ ಸ್ಟೇಜಿಗೆ ಫ್ರೈ ಆದಮೇಲೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀವಿ. ಇದನ್ನು ನಾವು ಮನೇಲಿ ಮಾಡಿರೋದೆ. ಸೊ ನಾವು 3 ಸ್ಪೂನ್ಸ್ ಲೈಕ್ ನಾವು ಆಲ್ಮೋಸ್ಟ್ ಎಲ್ಲ ಪುಡಿಗಳು ಥರ ಪೇಸ್ಟ್ಗಳೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು, ಬಿಕಾಸ್ ನಾವು ಹೊರಗಡೆ ತಂದು ಮಾಡಲ್ಲ. ಸೊ ಸಾಂಬಾರು ಪೌಡರ್, ಖಾರದ ಪುಡಿ, ಧನಿಯಾ ಪುಡಿ, ರಸಮ್ ಪುಡಿ ಇದೆಲ್ಲ ನಾವು ಮನೆಯಲ್ಲೇ ಮಾಡೋದು. ಸೊ ಇನ್ನೊಂದು ಹೇಳ್ತೀನಿ, ಏನು ಬಿರಿಯಾನಿ ಮಸಾಲ ಕೂಡ ಮಾಡ್ತಾ ಇದ್ದೀವಿ, ಆ ಪೌಡರ್ ಕೂಡ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಎಸ್, ಹೌದಾ? ನಂಗೆ ಹೇಳಲೇ ಇಲ್ಲ. ಪುದೀನ ಸೊಪ್ಪು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಸರಿ, ಇವ್ರ ಮಗಳು ಬಲೆ ತೀಟೆ ಗೈಸ್, 7 ಬಂಡಿ ತೀಟೆ ಗೈಸ್. ಅಷ್ಟೇನಾ? ಇದಾದ್ಮೇಲೆ ಏನು ಬೀನ್ಸು, ಕ್ಯಾರೆಟು, ಬಟಾಣಿ, ನೂಕೋಲ್, ಕ್ಯಾಪ್ಸಿಕಮ್. ಬೇಕಾದ್ರೆ ನೀವು ಇದಕ್ಕೆ ಮಶ್ರೂಮ್ ಹಾಕೋಬೋದು, ಕಾಲಿಫ್ಲವರ್ ಕೂಡ ಹಾಕೋಬೋದು, ಪನ್ನೀರ್ ಹಾಕೋಬೋದು, ಬೀಟ್ರೂಟ್ ಕೂಡ ಆ್ಯಡ್ ಮಾಡ್ಕೋಬೋದು ಪಲಾವ್ಗೆ. ಬಟ್ ನನಗೆ ಇಷ್ಟ ಇಲ್ಲ ಬೀಟ್ರೂಟ್, ಐ ಡೋಂಟ್ ಲೈಕ್. ನಮ್ಮಮ್ಮ ಕೇಳಿಸ್ಕೊಂಡೆ 2 ಬಿಡ್ತಾರೆ. ಉಪ್ಪು 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 ನಾವು ಪಿಂಕ್ ಸಾಲ್ಟ್, ವೈಟ್ ಸಾಲ್ಟ್ 2 ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಾದ್ಮೇಲೆ ಈಗ ಇದು ಬೇಯಿಸ್ಕೋಬೇಕಾ? ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಂತೆ. 7 ಸೊ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂಚೂರು ಬಾಯ್ಲ್ ಆಗಿದೆ ವೆಜಿಟೇಬಲ್ಸ್. ಇವಾಗ ಸಣ್ಣಗೆ ಹಚ್ಚಿರೋ ಅಂಥ ಟೊಮ್ಯಾಟೊ. ಇದಾದ್ಮೇಲೆ ಸ್ವಲ್ಪ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೇಯಬೇಕು. ಕಲರ್ಫುಲ್. ಏನೋ ನಾವು ಅಕ್ಕ ಗುಚ್ಚಿಡ್ಬಿಟ್ಟಿದ್ದೆ ಅಂತೆ ಕಾಯಿ. ಇಲ್ಲ ಇಲ್ಲ ಐಶುಕ. ಟೊಮೆಟೊ ಮ್ಯಾಶ್ ಆದಮೇಲೆ ಸ್ವಲ್ಪ ಮೊಸರು, ಆಮೇಲೆ ಏನೇನೈತೆ? ಗರಂ ಮಸಾಲ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಬಿರಿಯಾನಿ ಮಸಾಲ, ಸಾಂಬಾರ್ ಪೌಡರ್, ಸ್ವಲ್ಪ ಸಾಂಬಾರ್ ಪೌಡರ್ ಹಾಕಿದ್ಯಾ? ಹಾಕಿ ಚೆನ್ನಾಗಿ ಜೋಕ್ಸ್ ಮಾಡ್ತಾವ್ ನಮ್ಮ ಅಕ್ಕ. ಇವತ್ತು ವ್ಲಾಗ್ ಒಂಥರ ಫುಲ್ ಫನ್ನಿ ಆಗೈತೆ. ನಾನು ಉಚಿತರ ಮಾತಾಡ್ತಾ ಇದ್ದೀನಿ. ಇವಳು ಮೆಂಟ್ಲಾಗೋಗೋಳೆ. ಫುಲ್ ಲೂಸ್ ಆಗ್ಬಿಟ್ಟಿದ್ದಾಳೆ ಗೈಸ್. ಯಾಕೆ? ಊಟ ಎಲ್ಲ ಬಿಟ್ಬಿಟ್ಟು ಲೂಸ್ ಥರ ಆಡ್ತವಳೆ. ಹೆಂಗೆಂಗೋ ಆಡ್ತಾಳೆ. ಬಂದ್ಬಿಟ್ಟು ಗಲೋ ಅಂತ ಅಳ್ತವಳೆ ಗೈಸ್ ನನ್ನ ಹತ್ರ. ಹಾಫ್ ಮಿನಿಟ್ ಪೀಸ್ ಇವಳು. ಚಾಕು ಕೊಡಿಸು ಅಂತ ಅಳ್ತವಳೆ. ಹೌದು, 200 ಎಷ್ಟ ಮಾಡು? 215 ಏನೋ ಕೊಟ್ಟು. ಎಷ್ಟು ಚೆನ್ನಾಗೈತೆ ಕಣೆ ಆ ಕಟ್ಟಿ. ಅದು ಕಲ್ತವಳೆ ಗಲೋ ಅಂತ 250 ರೂಪಾಯಿ ಕೊಡು ಕಣೆ, ನಾನಂತೂ ತಕ್ಕೊಬೇಕು ಕಣೆ, ಕೊಡೆ ಅಂತ. ಹೌದು, ಇವಳ ಹತ್ರನೇ ಬೆಳೆದು ಬೇಡ್ಕೋಬೇಕು. ನಾವು ಅಮ್ಮ ಕೇಳಿದ್ರೆ ಅದು ಕೊಡಿಸ್ತಾರೆ. ಏನಂತೀಯಮ್ಮ? ಯಾರಿಗಾದ್ರೂ ಸೊಪ್ಪು ಸಾರು ರೆಸಿಪಿ ಬೇಕು ಅಂದ್ರೆ ಇದು ನಾನೇ ಮಾಡಿರೋದು. ಓಳು ನಮ್ಮಮ್ಮ ಪಾಪ ಗೈಸ್. ನಮ್ಮಮ್ಮ ಈ ಪುಣ್ಯ ಕೊಟ್ಟಿತ್ತಾರ, ಯಾರು ಏನಂದ್ರು ಹೂ ಅನ್ಕೊಂತಾರೆ. ನೀನ್ ಮಾಡ್ದೇನಮ್ಮ? ನೋಡಿ ಗೈಸ್, ಈ ತರ ರೌಡಿಸಮ್ ಮಾಡಿದ್ರೆ ಪಾಪ ನಮ್ಮಮ್ಮ. ನೋಡಿ ಅಂತದೊಂದು ಹತ್ತಿದಾವೆ ನಮ್ಮ ಮನೆಯಲ್ಲಿ. ಇವಳಿಗೆ 2 ತಂದಿದೀವಿ, 4 ತಂದಿದೀವಿ.
ಟ್ರಿಪ್ಪಿಗೆ ಮುಂಚೆ 4 ತಂದಿದ್ದೀವಿ. ಓಕೆ, ಇದಾದ್ಮೇಲೆ ಏನೇ ನೀರ್ ಹಾಕಿ ಅಕ್ಕಿ ಹಾಕೋದಷ್ಟೇಯಾ? ಅಷ್ಟೇ. ಅದಾದ್ಮೇಲೆ ತೋರಿಸ್ತೀನಿ. ಫಸ್ಟ್ ಇದು ಸ್ವಲ್ಪ ಎಣ್ಣೆ ಬಿಡಬೇಕು. ಅದು ಮಸಾಲ ಎಲ್ಲ ತರಕಾರಿಗೆ ಹಿಡಿದು ಎಣ್ಣೆ ಬಿಟ್ಟಾದ್ಮೇಲೆ ನೀರು ಇದ್ದು ಅಕ್ಕಿ ಹಾಕಿ ಕ್ಲೋಸ್. ಓಕೆ ಗಾಯ್ಸ್, ತೊಗೊಂಡಿದ್ಯಾ? 2 ಗ್ಲಾಸು. 2:4 ಗ್ಲಾಸು ವಾಟ್ರು, 2 ಗ್ಲಾಸ್ ರೈಸ್ ಹಾಕ್ಬಿಟ್ಟು, ಈಗ ನಾವು ರೈಸ್ ಹಾಕ್ಬಿಟ್ಟು ಇದನ್ನು ಸೊ ನಾನು ಹಾಫ್ ಆನ್ ಅವರ್ ಮುಂಚೆನೆ ಅಕ್ಕಿ ನೆನೆಸಿಟ್ಟಿರೋದು. ಸೊ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಬಿಟ್ಟು ಎಷ್ಟು ವಿಸಿಲ್? ಒಂದೇ ಒಂದು ವಿಸಿಲ್ ಕೂಗ್ಸಿದ್ರೆ ಸೊ ಬಿಸಿ ಬಿಸಿ ಪಲಾವ್ ರೆಡಿ. ಪಲಾವ್ ರೆಡಿ ಆದಮೇಲೆ ಹೇಗಿತ್ತು ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ, ಫೈನಲಿ ಹಿಂಗಾಗಿತ್ತು ಪಲಾವು. ಸೊ ತಗೊಂಡೋಗಿ ನೋಡಿ ಗಾಯ್ಸ್, ನಾನೇ ಹೊಸ ಪ್ಲೇಟು ಅಲ್ಲೇ ಸೊ ಪಲಾವ್ ಸೂಪರಾಗಿ ಬಂದಿತ್ತು, ಸಖತ್ತಾಗಿದೆ. ಒಂಚೂರು ಉಪ್ಪು ಕಮ್ಮಿ ಅಷ್ಟೇ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಗೈಸ್. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ತಿನ್ಕೊಂಡು ಎಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇವತ್ತೇ ಪೋಸ್ಟ್ ಮಾಡೋಣ ವ್ಲಾಗ್ನ ಅಂತ. ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಜಸ್ಟ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವ್ಲಾಗ್. See you all in the next vlog. Bye. Take care.